ಹರೇ ಕೃಷ್ಣ, ಜೈ ಗೋಮಾತಾ, ಜೈ ಗೋಪಾಲ್. ಎಲ್ಲ ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೆ ರಾಧಾಸುರಭಿ ಗೋಮಂದಿರದ ಭಕ್ತಿಭೂಷಣ್ ದಾಸಿನ ಪ್ರಣಾಮಗಳು. ವಿಶೇಷವಾಗಿ ನಮ್ಮ ಶುಭ ಕೋರಿಕೆಯನ್ನು ಕೋರ್ತಾ ಇದ್ದೇವೆ. ನಾಳೆ ಮಕರ ಸಂಕ್ರಾಂತಿ ಮತ್ತು ಷಟ್ತಿಲ ಏಕಾದಶಿ, ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡುವ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನಿ ಗೌರತ್ವಿಷೇ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಾತ್ಮಧೀರಯೇತ್. ಭಾಗವತದ ಪಂಚಮ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಈ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡುತ್ತಾ ಬೇರೆ ಬೇರೆ ವರ್ಷಗಳ ಮತ್ತು ದ್ವೀಪಗಳ ವರ್ಣನೆಯನ್ನು ಮಾಡಿ, ಅದರಲ್ಲಿ ಯಾವ ಯಾವ ದ್ವೀಪಗಳಲ್ಲಿ ಯಾವ ಯಾವ ವರ್ಷಗಳಲ್ಲಿ, ಈಗ ಕಿಂಪುರುಷ, ಹರಿವರ್ಷ, ಹಾಗೆ ಬೇರೆ ಬೇರೆ ವರ್ಷಗಳಿವೆ. ಅದರಲ್ಲಿ ಭಾರತ ವರ್ಷವೂ ಒಂದು. ಆ ಬೇರೆ ಬೇರೆ ವರ್ಷಗಳಲ್ಲಿ ಈ ಯಾವ ಯಾವ ಭಗವದ್ ಸ್ವರೂಪವನ್ನು ಅಲ್ಲಿಯ ಜನರು, ಅಲ್ಲಿ ವಾಸಿಸುವವರು ಪೂಜೆ ಮಾಡ್ತಾರೆ, ಅದನ್ನು ವರ್ಣನೆ ಮಾಡಿದರು. ಈಗ ಕಿಂಪುರುಷದಲ್ಲಿ ಹನುಮಂತ ದೇವರು ಅಲ್ಲಿ ಇರ್ತಾರೆ. ಅವರು ಕಿಂಪುರುಷ ವರ್ಷದಲ್ಲಿ ಅಲ್ಲಿ ಅವರು ಸೀತಾರಾಮ ದೇವರ ಪೂಜೆಯನ್ನು ಮಾಡ್ತಾರೆ. ಹಾಗೆ ಬರ್ತಾ ಬರ್ತಾ ಭಾರತ ವರ್ಷವನ್ನು ಅವರು ವರ್ಣನೆಯನ್ನು ಮಾಡ್ತಾರೆ. ಆ ಭಾರತ ವರ್ಷದಲ್ಲಿ ನರನಾರಾಯಣ ಋಷಿಯನ್ನು ಪೂಜೆ ಮಾಡ್ತಾ ಇದ್ದಾರೆ. ಇದು ಸುಖದೇವ ಗೋಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಯಾರಿಗೆ? ಪರೀಕ್ಷಿತ ಮಹಾರಾಜನಿಗೆ. ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆ ದೇವರನ್ನು ಹೇಗೆ ಪೂಜಿಸ್ತಾರೆ ಇದನ್ನಲ್ಲಿ ವರ್ಣನೆ ಮಾಡಿದ್ದಾರೆ. ಮಾಡುತ್ತಾ ಭಾರತ ವರ್ಷದ ವರ್ಣನೆಯನ್ನು ಹೇಳ್ತಾ ದೇವತೆಗಳು ಸಹ ಭಾರತ ವರ್ಷವನ್ನು ಹೊಗಳ್ತಾರೆ ಎಂಬುದನ್ನು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಏತಾ ದೇವ ಹಿ ದೇವ ಗಾಯಂತಿ ಅಹೋ ಅಮೇಶಂ ಕಿಮಕಾರಿ ಶೋಭನಂ ಪ್ರಸನ್ನ ಏಷಂ ಸ್ವಿದುತಾ ಸ್ವಯಂ ಹರಿಹಿರ್ ಏ ಜನ್ಮ ಲಬ್ಧಂ ನೃಷುಭಾರತಾಜಿರೆ ಮುಕುಂದ ಸೇವಾಪಹಿಕಂ ಸ್ಪೃಹಹೀನಃ. ಅಂದರೆ ಇಲ್ಲಿ ಹೇಳ್ತಾರೆ, ಮನುಷ್ಯ ಶರೀರದಿಂದ ಮಾತ್ರವೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯ. ಆದುದರಿಂದ ಸ್ವರ್ಗದಲ್ಲಿ ದೇವತೆಗಳು ಮನುಷ್ಯ ಜನ್ಮದ ವೈಶಿಷ್ಟ್ಯವನ್ನು ಈ ರೀತಿ ವರ್ಣಿಸುತ್ತಿದ್ದಾರೆ. ಯಾರು ಹೇಳುವುದಿದು? ದೇವತೆಗಳು ಹೇಳುವುದು. ಇಲ್ಲಿ ಭಾರತ ವರ್ಷದಲ್ಲಿ ಹುಟ್ಟಿರುವಂಥ ಈ ಜನರನ್ನು ಅವರನ್ನು ಹೊಗಳ್ತಾ ಇದ್ದಾರೆ. ಏನು ಹೊಗಳ್ತಾ ಇದ್ದಾರೆ? ಈ ಭಾರತ ವರ್ಷದಲ್ಲಿ ಜನ್ಮವೆತ್ತಿದ ಮಾನವ ಜೀವಿಗಳು ಅದೆಷ್ಟೋ ಭಾಗ್ಯವಂತರು. ನಿಶ್ಚಯವಾಗಿ ಅವರು ಹಿಂದಿನ ಜನ್ಮದಲ್ಲಿ ಹಲವಾರು ಸತ್ಕರ್ಮ ಮತ್ತು ತಪಸ್ಸನ್ನು ಆಚರಿಸಿದ್ದಿರಬೇಕು, ಅಥವಾ ಪರಮಪುರುಷ ಶ್ರೀಕೃಷ್ಣನಲ್ಲಿ ಅವರ ಅಪಾರ ಕರುಣೆ ಕೃಷ್ಣನು ಅವರಿಗೆ ಅಪಾರ ಕರುಣೆಯನ್ನು ತೋರಿಸಿರಬೇಕು. ಅಲ್ಲದಿದ್ದರೆ ಭಗವಂತನ ಸೇವೆಯಲ್ಲಿ ಅವರು ನಿರತರಾಗುವುದು ಹೇಗೆ? ನಾವಾದರೂ ಭರತ ವರ್ಷದಲ್ಲಿ ಜನ್ಮ ತಾಳಲು ಕೇವಲ ಆಶಿಸಬಹುದು, ನಾವು ಆಸೆ ಪಡಬಹುದಂತ ದೇವತೆಗಳು ಹೇಳ್ತಾರೆ. ಭಾರತ ವರ್ಷದಲ್ಲಿ ಜನ್ಮ ತಾಳಲಿಕ್ಕೆ ಕೇವಲ ಆಸೆ ಪಡಬಹುದು, ಆದರೆ ಆಗುವುದಿಲ್ಲ. ಆದರೆ ಈ ಮಾನವ ಜೀವಿಗಳು ಭರತ ವರ್ಷದಲ್ಲಿ ಈಗಾಗಲೇ ಜನ್ಮವೆತ್ತಿ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೆ ಎಂದು ದೇವತೆಗಳು ಹೇಳ್ತಾ ಇದ್ದಾರೆ. ಮುಂದಿನ ಒಂದು 4-5 ಶ್ಲೋಕದಲ್ಲಿ ಈ ಭಾರತ ವರ್ಷದ ಮಹಿಮೆಯನ್ನು ದೇವತೆಗಳು ಹೇಗೆ ಹೋಗಲಿದ್ದಾರೆ ಎಂಬುದನ್ನು ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾರೆ. ಈ ಮಾತನ್ನು ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಭಾರತ ವರ್ಷ ಅತ್ಯಂತ ಪುಣ್ಯಭೂಮಿ. ಇದನ್ನು ಅದರಲ್ಲಿಯೂ ಮನುಷ್ಯ ಜನ್ಮ ಇನ್ನೂ ಶ್ರೇಷ್ಠವಾದಂಥದ್ದು. ಪುರಂದರದಾಸರು ಅದನ್ನೇ ಹೇಳಿದ್ದಾರೆ, ಮಾನವ ಜನ್ಮ ಬಹಳ ದೊಡ್ಡದು. ಬೇರೆ ಬೇರೆ ದಾಸರು ಈಗ 84 ಲಕ್ಷ ಜೀವರಾಶಿ ದಾಟಿ ಬಂದ ಈ ಶರೀರ ಅಂತಲೂ ಹೇಳಿದ್ದಾರೆ. ಹಾಗೆ ಈ ವಿಶೇಷವಾದಂಥ ಮಾನವ ಜನ್ಮದಲ್ಲಿ, ಅದು ಸಹ ಭಾರತ ವರ್ಷದಲ್ಲಿ ನಾವು ಇದ್ದೇವೆ. ಇಲ್ಲಿ ಯಾಕೆ ಇಷ್ಟು ಪುಣ್ಯ ಭೂಮಿ ಭರತ ವರ್ಷ? ಯಾಕೆ ಎಲ್ಲರೂ ಹೊಗಳ್ತಾ ಇದ್ದಾರೆ? 14 ಲೋಕದವರು ಈ ಭಾರತ ವರ್ಷವನ್ನು ಯಾಕೆ ಹೊಗಳ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಒಂದು ನಮಗೆ ಸುಲಭದಲ್ಲಿ ಭಗವಂತನ ಭಕ್ತಿಯನ್ನು ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ಹೇಳುವುದೇನೆಂದರೆ, ಈ ನೋಡಿ, ಪ್ರತಿಯೊಂದು
ದಿನನೂ ಇಲ್ಲಿ ವಿಶೇಷವಾದಂಥ ದಿನ. ಉದಾಹರಣೆಗೆ ನಾಳೆ ಅಂದರೆ 14 ಜನವರಿ ಒಂದು ಉತ್ತಮವಾದಂಥ ದಿನ. ನಾವು ಪುಣ್ಯವನ್ನು ಪಡೆಯಲಿಕ್ಕೆ, ಭಕ್ತಿಯನ್ನು ಮಾಡಲಿಕ್ಕೆ, ನಮ್ಮ ಆ ಏನು ತಪಸ್ಯದ ಫಲವನ್ನು ಹೆಚ್ಚಿಸಲಿಕ್ಕೆ, ಅಥವಾ ನಾವು ಪುಣ್ಯದ ಆ ಪುಂಜಿ ಏನಿದೆ ಅದನ್ನು ಹೆಚ್ಚಿಸಲಿಕ್ಕೆ ಉತ್ತಮವಾದಂಥ ದಿನ. ನಾಳೆ ವಿಶೇಷವಾಗಿ ಮಕರ ಸಂಕ್ರಾಂತಿ. ಸೂರ್ಯನು 12 ಗತಿಯಲ್ಲಿ 12 ನಕ್ಷತ್ರಗಳಲ್ಲಿ ರಾಶಿಯಲ್ಲಿ ಹೋಗ್ತಾ ಇರ್ತಾನೆ. ಪ್ರತಿಯೊಂದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ಸಮಯದ ಮಧ್ಯದಲ್ಲಿ ಏನು ಹೇಳ್ತಾರೆ ಅದಕ್ಕೆ ಒಂದು ಸಂಕ್ರಾಂತಿ ಅಂತ ಹೇಳ್ತಾರೆ. ತಿಂಗಳಿಗೊಮ್ಮೆ ಸಂಕ್ರಾಂತಿ ಬರ್ತದೆ. ವಿಶೇಷವಾಗಿ ಅದನ್ನು 4 ವಿಭಾಗ ಮಾಡಿದ್ದಾರೆ. 2 ಅಯನಗಳು, ಒಂದು ಉತ್ತರಾಯಣ, ಒಂದು ದಕ್ಷಿಣಾಯನ, ಇನ್ನೊಂದು ಷಟ್ಪದಿ ಅಥವಾ ವಿಷ್ಣುಪದಿ ಅಂತಲೂ ಹೇಳ್ತಾರೆ. 4 ವಿಭಾಗ ಮಾಡಿದ್ದಾರೆ. ಈ 4ರಲ್ಲಿ ಈ ಮಕರ ಸಂಕ್ರಾಂತಿ ಏನಿದೆ ಅದು ವಿಶೇಷ. ಆ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಿದರೆ ನಮಗೆ ಕೋಟಿ ಜನ್ಮದಲ್ಲಿ ಮಾಡಿದಂಥ ಪುಣ್ಯ, ಅಥವಾ ನೀವು ಒಂದು ದಾನ ಕೊಟ್ಟರೆ ಅದು ಕೋಟಿ ಸಲ ದಾನ ಮಾಡಿದಷ್ಟು ಫಲ ಇದೆ. ಅಥವಾ ನೀವು ಒಂದು ಮಾಲೆ ಜಪ ಮಾಡಿದರೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಕೋಟಿ ಸಲ ಮಾಡಿದಷ್ಟು ಫಲ ನಿಮಗೆ ವಿಶೇಷ. ಆದ್ದರಿಂದ ನಾಳೆಯ ದಿನ ಬೆಳಿಗ್ಗೆ ನಾವು ಸ್ನಾನಗಳನ್ನು ಮಾಡಿ ಜಪತಪಗಳನ್ನು ಜಾಸ್ತಿ ಮಾಡಬೇಕು. ಮಕರ ಸಂಕ್ರಾಂತಿ ದಿವಸ 14 ತಾರೀಕಿಗೆ, ಈ ಸಲ 14 ತಾರೀಕಿಗೆ ಬರ್ತದೆ. ಸ್ವಲ್ಪ ಕೆಲವರಲ್ಲಿ ಕನ್ಫ್ಯೂಸ್ ಇರ್ತದೆ, 15ಕ್ಕೆ ಮಾಡೋದು 14ಕ್ಕೆ. ಶಾಸ್ತ್ರ ಹೇಳ್ತದೆ ಯಾವ ದಿವಸ ಸಂಕ್ರಾಂತಿಯ ಫಲ ದಿನದಲ್ಲಿ ಇರ್ತದೆ ಆಗ ಅದೇ ದಿನವನ್ನು ಆ ದಿನದಲ್ಲಿ ಆಚರಿಸಬೇಕು. ಒಂದು ವೇಳೆ 14ಕ್ಕೆ ರಾತ್ರಿ ಸಂಕ್ರಮಣದ ಫಲ ಇದ್ದರೆ ಅದು 15ಕ್ಕೆ ಆಚರಿಸಬೇಕು ಅಂತ ಹೇಳಿದೆ ಅಲ್ವಾ. ಆದ್ದರಿಂದ ಸಂಕ್ರಾಂತಿಯ ವಿಶೇಷ ಪರ್ವಕಾಲ ನಾಳೆ. ಅದಲ್ಲದೆ ಈ ಸಲ ವಿಶೇಷವಾಗಿ ಏಕಾದಶಿನೂ ಬರ್ತಾ ಇದೆ. ಸಂಕ್ರಾಂತಿ ದಿವಸ ಷಟ್ ತಿಲ ಏಕಾದಶಿ, ವಿಶೇಷ ಏಕಾದಶಿ. ಆದ್ದರಿಂದ ಈ ಏಕಾದಶಿ ದಿವಸ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕು, ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು. ಆ ಷಟ್ತಿಲ ಏಕಾದಶಿ. ಷಟ್ತಿಲ ಅಂದರೆ 6, ಷಟ್ ಅಂದರೆ 6, ತಿಲ ಅಂದರೆ ಎಳ್ಳು. ಈ ತಿಂಗಳಲ್ಲಿ ಎಳ್ಳಿನ ದಾನ, ಎಳ್ಳು ಸ್ನಾನ ಅಥವಾ ಎಳ್ಳಿನಿಂದ ಹೋಮ ಮಾಡೋದು, ಎಳ್ಳಿನ ದಾನ ಮಾಡೋದು, ಇದೆಲ್ಲ ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳಿದೆ. ಅದರಲ್ಲಿ ವಿಶೇಷವಾಗಿ ಸಂಕ್ರಾಂತಿ ದಿವಸ ನಾವು ಎಳ್ಳು ಬೆಲ್ಲವನ್ನು ದಾನ ಮಾಡುವ ಅಥವಾ ಎಳ್ಳನ್ನು ದಾನ ಮಾಡುವ ವಿಶೇಷವಾದಂಥ ಪದ್ಧತಿ ಇದೆ. ಅದು ಶಾಸ್ತ್ರದಲ್ಲಿ ಹೇಳಿದೆ. ಎಳ್ಳು ದಾನ ಮಾಡಿದರೆ ತುಂಬ ವಿಶೇಷವಾಗಿ ಫಲ ಸಿಗ್ತದೆ. ಎಳ್ಳನ್ನು ನಾಳೆ ಕಿಚಡಿ ಮಾಡಿ, ಎಳ್ಳಿನ ಕಿಚಡಿ ಮಾಡಿ, ಅಕ್ಕಿ ಬೇಳೆ ಎಲ್ಲ ಹಾಕಿ ಎಳ್ಳು ಹಾಕಿ ಕಿಚಡಿ ಮಾಡಿದರೆ ಅದರಲ್ಲಿ ಕಪ್ಪು ಎಳ್ಳಾಗಬೇಕು. ಅದನ್ನು ದಾನ ಮಾಡಬೇಕು ಅಂತ ಹೇಳಿದೆ. ಭಾಗವತದಲ್ಲಿಯೂ ಕೃಷ್ಣನ ಲೀಲೆಗಳಲ್ಲಿಯೂ ಆ ಕೃಷ್ಣ ಈ ತಿಂಗಳಲ್ಲಿ ಕಿಚಡಿ ತಿಂದಿದ್ದಾನೆ ಅಂತ ವರ್ಣನೆ ಇದೆ. ಯಶೋದೇವು ಕಿಚಡಿಯನ್ನು ಹಾಕಿ ಕೃಷ್ಣನಿಗೆ ಕೊಡ್ತಾ ಇದ್ಲು. ಕೃಷ್ಣನನ್ನು ತಿನ್ನಲಿಕ್ಕೆ ಇದು ಬಿಸಿ ಬಿಸಿ ಇದೆ ಅಂತ ಹೇಳುವುದು. ಆಗ ಯಶೋದೆ ಹೇಳ್ತಾರೆ, ಬದಿಯಿಂದ ತಿನ್ನು, ಬದಿಯಿಂದ ಮೆಲಮೆಲ್ಲ ತಿನ್ನು ಅಂತ ಇಂಥ ವರ್ಣನೆಗಳು ಇವೆ. ಅದರ ಅರ್ಥ ಮೊದಲಿನಿಂದಲೂ ಈ ತಿಂಗಳಲ್ಲಿ ಕಿಚಡಿ ತಿನ್ನುವ ಒಂದು ಪದ್ಧತಿ ಇತ್ತು. ವಿಶೇಷವಾಗಿ ನಾಳೆ ಕಿಚಡಿ ತಿನ್ನುವ ಪದ್ಧತಿ ಇತ್ತು. ಅದು ನಾಳೆ ಏಕಾದಶಿ ಇದ್ದ ಕಾರಣ ಅದು ನಾಳೆ ಮಾಡಲಿಕ್ಕೆ ಆಗೋದಿಲ್ಲ. ಏಕಾದಶಿ ದಿವಸ ವಿಶೇಷವಾಗಿ ನಾವು ಉಪವಾಸವನ್ನು ಆಚರಣೆ ಮಾಡಬೇಕು. ನಾಳೆ ಷಟ್ತಿಲ ಅಂದರೆ 6 ವಿಷಯಗಳನ್ನು ನಾವು ಮಾಡಬೇಕು. ಏನದು? ಮೊದಲನೇದಾಗಿ ನಾವು ಮಕರ ಸಂಕ್ರಾಂತಿಯ ಈ ಷಟ್ತಿಲದಲ್ಲಿ 1ನೇ 6 ಅಂದರೆ 6 ವಿಧಿ ಇದೆ ನಾಳೆ ಆಚರಣೆ ಮಾಡುವಂಥದ್ದು. ನೀರಿಗೆ ಕಪ್ಪು ಎಳ್ಳನ್ನು ಹಾಕಬೇಕು, ಅದರಲ್ಲಿ ಸ್ನಾನ ಮಾಡಬೇಕು. 2ನೇದು ಎಳ್ಳಿನ ಉಪ್ಟನ ಮಾಡಬೇಕು. ಉಪ್ಟನ ಅಂದರೆ ನಾವು ಸ್ನಾನದ ಸಮಯದಲ್ಲಿ ಸೋಪನ್ನು ಹಚ್ಚುತ್ತೇವೆ, ಅದರ ಬದಲು ಆ ಎಳ್ಳನ್ನು ಪೇಸ್ಟ್ ಮಾಡಿ ಇಡಬೇಕು ರಾತ್ರಿ. ಮರುದಿವಸ ಆ ಕಪ್ಪು ಎಳ್ಳಿನ ಪೇಸ್ಟಿನಿಂದಲೇ ಸ್ನಾನದಲ್ಲಿ ಮೈಗೆ ಉಜ್ಜಬೇಕು. 1ನೇದು ನೀರಿಗೆ ಎಳ್ಳು ಹಾಕಿ ಆ ನೀರನ್ನು ಸ್ನಾನ ಮಾಡಬೇಕು, ಬಿಸಿ ನೀರು. 2ನೇದು ಮೈಗೆ ಆ ಎಳ್ಳಿನಿಂದಲೇ ಪೇಸ್ಟ್ ಮಾಡಿದ್ರಿಂದ ಅದೇ ಸೋಪು ರೀತಿಯಲ್ಲಿ ಬಳಸಬೇಕು. ಸೋಪು ಹಾಕುವುದಾದರೆ ಮತ್ತೆ ಹಾಕ್ಬೋದು, ಆದರೆ ಸೋಪು ಹಾಕುವುದು ಬೇಡ. ಆ ಎಳ್ಳಿನ ಇದರಿಂದಲೇ ನಾವು ಇದು ಮಾಡೋದು. ಅನೇಕ ಲೇಪನ ಮಾಡೋದು, ಅನೇಕ ಪ್ರಕಾರದ ರೋಗ ಇದರಿಂದ ಹೋಗ್ತದೆ. 3ನೇದಕ್ಕೂ
ತಿಲೋದಕ ತರ್ಪಣ, ತಿಲೋದಕ ತರ್ಪಣವನ್ನು ಪಿತೃರಿಗೆ ಮಾಡಬೇಕು. ನಾಳೆ ದಿನ ತಿಲವನ್ನು ನೀವು ಕೈಯಲ್ಲಿಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪಿತೃತೀರ್ಥದಿಂದ ಹೀಗೆ ಎಳ್ಳು ಮತ್ತು ನೀರನ್ನು ಹಾಕಿ ನಮ್ಮ ಹಿರಿಯರನ್ನು ಯಾರು ಸತ್ತು ಹೋಗಿದ್ದಾರೆ, ನಮ್ಮ ಯಾರು ಸ್ವರ್ಗವಾಸಿಯಾಗಿದ್ದಾರೆ ಅವರಿಗೆಲ್ಲರಿಗೂ 3 ಸಲ ತೃಪ್ತಿಯಾಗಲಿ ಅಂತ 3 ಸಲ ಎಳ್ಳು ನೀರನ್ನು ಬಿಡಬೇಕು. ದಕ್ಷಿಣದ ಕಡೆಗೆ ಮುಖ ಮಾಡಿ ಅವರನ್ನು ಸ್ಮರಿಸಿ ಹಾಗೆ ಮಾಡಿದರೆ ಉತ್ತಮ ಫಲ, ಅವರು ನಮಗೆ ಆಶೀರ್ವಾದವನ್ನು ಕೊಡ್ತಾರೆ. 4ನೇದು ಎಳ್ಳಿನಿಂದ ಹೋಮ ಮಾಡಬೇಕು. ನಾಳೆ ನಾವೆಲ್ಲರೂ ಅಗ್ನಿಹೋತ್ರ ಹೆಚ್ಚಿನವರು ಮಾಡ್ತಾರೆ. ಆ ಅಗ್ನಿಹೋತ್ರ ಬೆಳಿಗ್ಗೆ ಮಾಡುವಾಗ ಸೂರ್ಯನ ವಿಶೇಷ ದಿನ ನಾಳೆ, ಸೂರ್ಯನಿಗೆ ಅರಿಗೆ ಕೊಡಬೇಕು ನಾಳೆ. ಮತ್ತು ಸೂರ್ಯನಿಗೆ ನಾವು ಆ ಬೆಳಿಗ್ಗೆ ಏನು ಅಗ್ನಿಹೋತ್ರ ಮಾಡ್ತೇವೆ ಅದರಲ್ಲಿ 2 ಮಂತ್ರ ಇದೆ. ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ, ಓಂ ಪ್ರಜಾಪತಾಯ ಸ್ವಾಹ ಪ್ರಜಾಪತಾಯ ಇದಂ ನಮಃ ಅಂತ ನಾವು ಹೆಚ್ಚಿನವರು ಅಗ್ನಿಹೋತ್ರ ಮಾಡ್ತಾರೆ. ಆ ಅಗ್ನಿಹೋತ್ರ ಮಾಡುವಾಗ ಆ ಹೋಮದಲ್ಲಿ ಆ ಎಳ್ಳನ್ನು ಹಾಕಬೇಕು ಅಂತ ಹೇಳಿದೆ. ಇದು 5ನೇ ಆಯಿತು. 6ನೇದು ಎಳ್ಳಿನ ದಾನ ಮಾಡಬೇಕು. ನಾಳೆ ಎಲ್ಲರೂ ಎಳ್ಳು ಮತ್ತು ಬೆಲ್ಲವನ್ನು ಕೊಡ್ತಾರೆ. ನಾಳೆ ವಿಶೇಷವಾಗಿ ಎಳ್ಳು ಮತ್ತು ಬೆಲ್ಲವನ್ನು ತಿನ್ನಬೇಕು. ನಾಳೆ ಏಕಾದಶಿ ಆದರೂ ಅದು ವರ್ಜ್ಯ ಇಲ್ಲ, ಎಳ್ಳು ಬೆಲ್ಲವನ್ನು ತಿನ್ನಬೇಕು ಅಂತ ಹೇಳಿದೆ ಅಲ್ವಾ. ಆ ಎಳ್ಳುಂಡೆ ಇರಲಿ ಅಥವಾ ಏನಾದರೂ ನಾವು ಮನೆಯಲ್ಲೇ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ನಾಳೆ ಸಂಕ್ರಾಂತಿ ಇದ್ದ ಕಾರಣ ದಾನವನ್ನು ಜಾಸ್ತಿ ಮಾಡಬೇಕು. ಯಾಕೆಂದರೆ ನಾಳೆ ಸಾಯಂಕಾಲ 3:14ರಿಂದ ಸುಮಾರು 5 ಗಂಟೆ ತನಕ ಸಂಕ್ರಾಂತಿಯ ಫಲ ಇದೆ. ಆ ಸಮಯದಲ್ಲಿ ಸಾಯಂಕಾಲ 14ಕ್ಕೆ ಸಾಯಂಕಾಲ 3:15ರಿಂದ ಸುಮಾರು 5 ಗಂಟೆ ತನಕ ಸೂರ್ಯಾಸ್ತ ತನಕ ಫಲ ಇದೆ. ಆ ಸಮಯದಲ್ಲಿ ನಾವು ಎಳ್ಳು ದಾನ ಇರಲಿ, ಗೋಸೇವೆಗೆ ದಾನ ಇರಲಿ ಅಥವಾ ಬೇರೆ ಬೇರೆ ರೀತಿಯ ದಾನ ಧರ್ಮಗಳನ್ನು ನಾಳೆ ಮಾಡಿದರೆ ಅದು ಅನಂತ ಫಲ, ಕೋಟಿ ಗುಣ ಜಾಸ್ತಿ ಅದರ ಫಲ ಸಿಗ್ತದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ವಿಶೇಷ ಅದು ಪುಣ್ಯವನ್ನು ಗಳಿಸಲಿಕ್ಕೆ ನಮಗೆ ಒಳ್ಳೆಯದು. ಅದು ಅಖಂಡ, ಅದು ಯಾವತ್ತೂ ನಮಗೆ ನಾಶ ಆಗೋದಿಲ್ಲ ಅಲ್ವಾ. ಶಾಸ್ತ್ರದಲ್ಲಿ ದಲವ್ಯ ಋಷಿ ಅಂತ ಇದ್ರು ಒಬ್ಬರು. ಅವರು ಪುಲಸ್ತ್ಯ ಋಷಿ ಹತ್ರ ಪ್ರಶ್ನೆಯನ್ನು ಕೇಳಿದರು. ಯಾವ ರೀತಿಯ ಪಾಪದಿಂದ, ಎಲ್ಲ ರೀತಿಯ ಪಾಪಗಳಿಂದ ಅಂದರೆ ವಿಶೇಷವಾಗಿ ಬ್ರಹ್ಮಹತ್ಯ, ಗೋಹತ್ಯ ಇತ್ಯಾದಿ ಪಾಪಗಳಿಂದ ಮುಕ್ತ ಆಗಲಿಕ್ಕೆ ಯಾವ ಉಪಾಯ ಒಳ್ಳೆಯದು ಅಂತ ಹೇಳಿದಾಗ ಪುಲಸ್ತ್ಯ ಋಷಿಗಳು ಈ ಮಾಘ ಮಾಸದಲ್ಲಿ ಬರುವಂಥ ಷಟ್ತಿಲ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೆ ವಿಧಿವತ್ತವಾಗಿ ಅವರಿಗೆ ಎಲ್ಲ ಪಾಪಗಳಿಂದ ಮುಕ್ತಿಯಾಗಿ ಅವರು ಭಗವಂತನ ಧಾಮವನ್ನು ಸೇರ್ತಾರೆ. ಅದಲ್ಲದೆ ಸಂಪತ್ತಿನ ವೃದ್ಧಿ ಆಗ್ತದೆ. ಒಂದು ವೃದ್ಧ ಬ್ರಾಹ್ಮಣ ಮಹಿಳೆಯ ಒಂದು ಕಥೆಯನ್ನು ಹೇಳ್ತಾ ಯುಧಿಷ್ಠಿರನಿಗೆ ಶ್ರೀಕೃಷ್ಣನ್ ಹೇಳ್ತಾನೆ, ಒಮ್ಮೆ ಒಂದು ಬ್ರಾಹ್ಮಣ ಮೇಲೆ ಅವಳು ಪೂಜೆ ಎಲ್ಲ ಮಾಡ್ತಾ ಇದ್ರು, ಆದರೆ ದಾನ ಮಾಡ್ತಾ ಇಲ್ಲ. ಅವಳು ತೀರ್ಥಯಾತ್ರೆ ಹೋಗಿ ಬರುವಾಗ ಅಲ್ಲಿ ಅವರ ಮನೆಯಲ್ಲಿ ಇದ್ದಂತೆ ಎಲ್ಲ ಏನು ಸಂಪತ್ತಿದೆ ಅದು ಅವಳಿಗೆ ಒಂಥರ ಕಲ್ಲು ಮುಳ್ಳಿನ ಹಾಗೆ ಕಾಣ್ತಾ ಇತ್ತು. ಆಗ ಅವಳು ಬಂದು ಕೇಳ್ತಾರೆ. ಆಗ ಭಗವಂತ ಹೇಳ್ತಾರೆ, ನೀನು ದಾನವನ್ನು ಮಾಡು, ಈ ಏಕಾದಶಿ ದಿವಸ ಎಳ್ಳು ದಾನವನ್ನು ಮಾಡು ಅಂತ ಹೇಳಿದಾಗ ಅವಳು ಎಳ್ಳು ದಾನ ಮಾಡಿದ ನಂತರ ಅದೆಲ್ಲ ಅನಂತ ಗುಣವಾಗಿ ಅವಳಿಗೆ ಪರಿವರ್ತನೆ ಆಯಿತು. ಮತ್ತು ವೈಕುಂಠನೂ ಸಿಗ್ತದೆ ಅಂತ ಹಾಗೆ ಹೇಳಿದೆ. ಅದರಿಂದ ಆ ದಿವಸ, ನಾಳಿನ ದಿವಸ ಏಕಾದಶಿಯೂ ಇದೆ, ಮಹಾಯೋಗ ಇದು. ಏಕಾದಶಿಯೂ ಇದೆ, ಮಕರ ಸಂಕ್ರಾಂತಿಯೂ ಇದೆ. ವಿಶೇಷ ನಾಳೆ ಜಾಸ್ತಿ ಜಪ ತಪ ಇತ್ಯಾದಿಗಳನ್ನು ಮಾಡಿ ದಾನವನ್ನು ವಿಶೇಷವಾಗಿ ಮಾಡಿ, ದಾನ ನಮ್ಮ ಸಂಪತ್ತನ್ನು ಹೆಚ್ಚಿಸ್ತದೆ. ಅದಕ್ಕೆ ನಾಳೆಯ ದಿನ ವಿಶೇಷ ದಿನ. ಅದಲ್ಲದೆ ನಾಳೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಬೆಳಿಗ್ಗೆ, ಅರ್ಲಿ ಮಾರ್ನಿಂಗ್. ಅದು ನಾಳೆ ಸ್ವರ್ಗದ ದಿನ. 6 ತಿಂಗಳು ಸ್ವರ್ಗ ಮುಚ್ಚಿರ್ತದೆ. 6 ತಿಂಗಳು ನಾಳೆಯಿಂದ ಜೂನ್ ತನಕ 6 ತಿಂಗಳು ಸ್ವರ್ಗದ ದ್ವಾರ ತೆರೆದಿರ್ತದೆ ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಸಹ 58 ದಿವಸಗಳ ಕಾಲ ಶರಶಯ್ಯೆಯಲ್ಲಿ ಮಲಗಿದ್ರು ಉತ್ತರಾಯಣ ಬರಲಿಕ್ಕೆ. ನಾಳೆಯಿಂದ ಉತ್ತರಾಯಣ ಶುರು. ಅದರಿಂದ ನಾಳೆ ಎಲ್ಲರೂ ಭಗವಂತನ ಜಪತಪ ಜಾಸ್ತಿ ಮಾಡಿ, ಕೋಟಿ ಗುಣ ಜಾಸ್ತಿ ಸಿಗ್ತದೆ. ಜಾಸ್ತಿ ಜಪ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತು ಭಾಗವತವನ್ನು ಓದಿ, ಭಗವದ್ಗೀತೆ 7ನೇ ಅಧ್ಯಾಯವನ್ನು ವಿಶೇಷವಾಗಿ ನಾಳೆ ಓದಿ ಪಿತೃರ ಸಂತುಷ್ಟಕ್ಕಾಗಿ, ಅಥವಾ ಎಲ್ಲ ಭಾಗವದ್ಗೀತೆಯನ್ನು ಸಂಪೂರ್ಣ ಪಾರಾಯಣ ಮಾಡಿದರೆ ಉತ್ತಮ. ಅಥವಾ 15 ಅಥವಾ 12ನೇ ಅಧ್ಯಾಯವನ್ನು ಸಂಪೂರ್ಣ ಪಾರಾಯಣ ಮಾಡಬಹುದು. ಎಲ್ಲರೂ ಈ ಅವಕಾಶ, ನಾನು ಹೇಳಿದೆ, ಮನುಷ್ಯ ಜನ್ಮ ಸಿಗುವುದೇ ದುರ್ಲಭ. ದೇವತೆಗಳು ಹೊಗಳ್ತಾ ಇದ್ದಾರೆ, ಭಾರತ ವರ್ಷದಲ್ಲಿ ಸಿಕ್ಕಿದೆ. ಅದಲ್ಲದೆ ಇಂಥ ಪುಣ್ಯ ದಿನಗಳು
ಪವಿತ್ರವಾದಂಥ ದಿನಗಳು ನಮಗೆ ಸಿಗ್ತಾ ಇದೆ, ಬರ್ತಾ ಇದೆ. ಇದು ಕಳೆಯೋದು ಬೇಡ. ಒಂದು ಹೋದರೆ ಮತ್ತೆ 1 ವರ್ಷ ಕಾಯಬೇಕು ನಾವು. ನಾಳೆ ಸಂಕ್ರಾಂತಿ ಹೋದರೆ ಇನ್ನೊಂದು ವರ್ಷಕ್ಕೆ ನಾವು ಕಾಯಬೇಕು. ಅದಕ್ಕೋಸ್ಕರ ನಾಳೆ ನೀವು ವಿಶೇಷವಾಗಿ ಮಂದಿರಗಳಿಗೆ ಹೋಗುವುದು, ಸ್ಪೆಷಲಿ ಸೂರ್ಯನ ಮಂದಿರಕ್ಕೆ ಹೋಗುವುದು, ಸೂರ್ಯನಿಗೆ ಅರ್ಘ್ಯ ಕೊಡುವುದು, ದಾನ ಧರ್ಮಾದಿಗಳನ್ನು ಮಾಡೋದು, ಜಪತಪಾದಿಗಳನ್ನು ಮಾಡೋದು, ಮೌನವಿರುವುದು, ಯಾರಿಗೆ ಬೈಯದೇ ಇರುವುದು, ಯಾರೇನು ದೋಷತೆ ಇರುವುದು ಅಥವಾ ಯಾವುದೇ ತಪ್ಪುಗಳನ್ನು ಹತ್ಯೆಗಳನ್ನು ಮಾಡದೇ ಇರುವುದು, ಇಂಥ ಕೆಲಸಗಳನ್ನು ಮಾಡಿದರೆ ಎಲ್ಲರಿಗೂ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಜೈ ಗೋಮಾತಾ, ಜೈ ಗೋಪಾಲ್, ಹರೇ ಕೃಷ್ಣ.